ನೋಡ್ರಿ ಇದೇ 250. ಅವತ್ತು ಶೋರೂಮಿಗೆ ತೊಗೊಂಬಂದಿದ್ದಿಲ್ಲ ಕಿರಣನ್ ಗಾಡಿ ತಗೋಬೇಕ್ರೆ ಮನ್ಯಾಗ ಇಟ್ಟು ಬಂದಿದ್ದ. ಇವತ್ತು ತೊಗೊಂಡು ಎಲ್ಲಿ ಹೊಂಟೀವಿ ಅಂದ್ರೆ ಎಮ್ ಕೆ ಕಡೆ ಹೊಂಟೀವಿ. ಎಮ್ ಕೆ ಹೆಲ್ಮೆಟ್ಸ್ ಕಡೆ. ಎದಕ್ಕಂದ್ರೆ ಹೇಳ್ತೀನಿ ನಾನು. ಎದಕ್ಕಂದ್ರೆ ಇದಕ್ಕೆ ಮೋಟೋ ಟಾರ್ಕಿಂದ ಕ್ರ್ಯಾಶ್ ಗಾರ್ಡ್ ಹಾಕ್ಸೋದೈತಿ. ಅದಕ್ಕೆ ನಾವು ಇವತ್ತು ಇದನ್ನು ತೊಗೊಂಡು ಎಮ್ ಕೆ ಹೆಲ್ಮೆಟ್ಸ್ ಕಡೆ ಹೊಂಟೀವಿ. ಇವತ್ತು ಗೆ ಕ್ರ್ಯಾಶ್ ಗಾರ್ಡ್ ಹಾಕೋದೈತಿ ಮೋಟೋ ಟಾರ್ಕಿಂದ. ಹೋಗಿ ಹಾಕ್ಸ್ಕೊಂಬರೋಣ ನಡ್ರಿ. ನಾವು ಬಂದಿದ್ದೀಗ ಎಮ್ ಕೆ ಸ್ಟೋರ್. ಆ ಕಡೆದ ಈ ಕಡೆದ ಎರಡು ಒಂದದು ಇಲ್ಲೇ ಹೇಳಿದ್ದೀವಿ. ಬಂದಿತ್ತು ಆಲ್ರೆಡಿ ಅದ. ಈಗೇನಿಲ್ಲ, ಪೇ ಮಾಡಿ ತೊಗೊಂಡು ಹೋಗ್ಬಿಡೋದು ಅಷ್ಟೆ. ಇನ್ನೂ ನೋಡ್ರಿ ಓನರ್. ಇದು ಗಾಡಿ ಬರುತ್ತಲ್ಲ ಮೋಟೋ ಟಾರ್ಕ್ ಸೈಜಿಂದ ಗಾಡಿ ಇಲ್ಲೇ ಜಂಟು ನೋಡ್ರಪ್ಪ. ಭಾಳ ದಿವಸ ಆತಿ ಒಂದು ತೊಗೋಬೇಕಂತಂದು. ನಂಗಂತೂ ಒಂದು 10-15 ಅಂಗಡಿ ತಿರುಗಿಸಾಡ್ಯ ನೀವು. ಇವತ್ತು ತೊಗೊಂತ ಆ್ಯಂಡ್ ಇದನ್ನು ತೊಗೊಂಡು ಈಗ ಅಬ್ಬಾಸ್ ಕಡೆ ಹೋಗ್ಬೇಕು. ಫಿಟ್ ಮಾಡ್ಸಕ್ಕೆ ಇದು ನಮ್ಮ ಹುಬ್ಳ್ಯಾಗಿರೋ ಎಮ್ ಕೆ ಬಿಗ್ಗೆಸ್ಟ್ ಅನ್ಬೋದ. ನಮಗೂ ಗೊತ್ತಿಲ್ಲ. ನೋಡ್ರಿ ಬಿಗ್ಗೆಸ್ಟ್ ಶಾಪ್ ಅನ್ಬೋದು ಇದು ನಮ್ಮ ಹುಬ್ಳಿ ಧಾರವಾಡದಾಗ. ನಮಗೂ ಗೊತ್ತಿಲ್ಲ ಅಷ್ಟು. ನೋಡ್ರಿ ನೀವು ಬಿಡ್ರಿ. ನೋಡ್ರಿ ನಂದು ಅಪೆಕ್ಸ್ ಹೆಲ್ಮೆಟ್ ಸೇಮ್ ಐತಲ್ಲ. ಸೇಮಲ್ಲಿ ಇದೆ. ನಂದು ವೇಗ 2 ಬನ್ನಿ, ಒಂದು ಅಪೆಕ್ಸ, ಒಂದು ಹೆಕ್ಸಾರ್, ಮತ್ತು ನಂದು ರೈಡಿಂಗ್ ಜಾಕೆಟ್ ಎಲ್ಲ ಇಲ್ಲೇ ತೊಗೊಂಡಿದ್ದು. ನಂದು ಆಕ್ಸೆಸರೀಸ್ ಏನದಾವ ನನ್ನ ಕಡೆ. ಕ್ಯಾಮ್ರಾ ಒಂದು ತೊಗೊಂಡಿನಿ, ಅದು ನಿಮ್ಗೆ ಯಾರು ತೋರಿಸಲ್ಲ. ಅದನ್ನ ಬಿಟ್ಟು ಪ್ರತಿಯೊಂದು ಇಲ್ಲೇ ತೊಗೊಂಡಿದ್ದೆ. ರೈಡಿಂಗ್ ಜಾಕೆಟಿಂದ ಹಿಡ್ಕೊಂಡು ಗ್ಲೌಸ್, ಬಲ್ಕ್ಲಾವನು ಇಲ್ಲೇ ತೊಗೊಂಡೆ ನಾನು. ಇದೇ ಗಾಡಿಗೆ ನೋಡ್ಸ್ಬಿಟ್ಟು ನಮ್ಮ ಆಕಾಶ್ ಅವರು ಚೆಕ್ ಮಾಡಂತಾರೆ. ಬರ್ದಿದ್ದಾ ನೋಡ್ಬಾರ್ದು. ನೋಡು. ಹಾಂ, ಕುಣಿದಿರ್ತೈತಿ. ಮತ್ತೆ ಬಂದಿ $100. $100 ತೊಗೋತಾರಂತ ಹಿಂಗೆ. ನೋಡ್ರಿ ಹೋಗಿ ಎಷ್ಟು ತೊಗೊಂತಾರ. ಎಷ್ಟು ಬಿಲ್ಲಿಂಗ್ ಮಾಡಿಸೋಣ, ಬಿಲ್ಲಿಂಗ್ ಮಾಡಿಸ್ಕೊಂಡು ಹೋಗ್ಬಿಡ. ಏನದ ಫ್ರಾಡ್ ಅದ. 6 months ವ್ಯಾರಂಟಿ ಐತಿ. ಪೇಂಟ್ ಗಿಂಟ್ ಕಿತ್ರ ಎಲ್ಲ. ಇವತ್ತಷ್ಟೊತ್ತಿದ್ರು ನೋಡ್ರಿ ಬಿಲ್ಲಿಂಗ್ ಮಾಡಿಸ್ಕೊಂಡು ಹೋಗೋಣ. ನೋಡ್ರಿ ಇರಕ್ಕೆ ಎಷ್ಟು ಮಂದಿ ಅದಾರ. ಗಾಡಿಗೆ ಹಾಕ್ಸಕ್ಕೆ ಬಂದೀವಿ. ಎಷ್ಟೊತ್ತಾಗಿದ್ದು ಗೊತ್ತಿಲ್ಲ. ಅಬ್ಬಾಸ್ ಬೈ, ಪ್ರತಿಯೊಬ್ಬರು ಅಬ್ಬಾಸ್ ಬೈ ಅನ್ನಂತಾರೆ. ಹಾಕ್ಸಬೇಕ್ರೆ ನೋಡು ಎಷ್ಟೊತ್ತಾಕೈತಂತ. ಈಗ ಟೈಮ್ ಅಂದ್ರೆ ಟೈಮ್ ಆಯ್ತು. ಇಬ್ಬರು ಇಟ್ಕೊಂಡಾರೆ. ಅಬ್ಬಾಸ್ ಅಣ್ಣಾರ ಅಲ್ಲಿ ನೋಡ್ರಿ ಎಲ್ಲದಾರ ನೋಡ ಗ್ರೀನ್ ಶರ್ಟ್ನಾಗ ಬಂದ್ರಲ್ಲ ಅವ್ರು ಅಬ್ಬಾಸ್ ಅವ್ರೆ. ಹುಬ್ಳಿ ಧಾರವಾಡದಾಗ ಅವ್ರ ಹೆಸರು ಆಲ್ಮೋಸ್ಟ್ ಅಲ್ಲಿ ಗೊತ್ತಿಲ್ಲಾರ್ದಾರ ಯಾರಿಲ್ಲ. ಯಾಕಂದ್ರೆ ಅವ್ರಿಗೆ ಅಷ್ಟು ಫೇಮಸ್ ಅದಾರ ಅವ್ರು. ಗಾಡಿ ಬಗ್ಗೆ ಗೊತ್ತಿದ್ದರ ಬಗ್ಗೆ ಹೇಳಂತೀನಿ ನಾನು. ಪ್ರತಿಯೊಂದು ಹುಬ್ಳಾಗೆಲ್ಲರ ಐತೆ ಅಬ್ಬಾಸ್ ಮಿಸ್ತ್ರಿ. ವೆಲ್ಡಿಂಗ್ ಮಾಡೋದು, ಬೆಂಡ್ ತಿದ್ದೋದು, ಹೊಸ ಗಾಡಿ ಬರ್ತಾವ್ರಿ. ಇಲ್ಲಿ ಶೋರೂಮ್ನಾಗಿರೋ ಗಾಡಿನೂ ವೆಲ್ಡಿಂಗ್ ಇದು ಬೆಂಡ್ ತೆಗ್ಸೋಕ್ಕಿಲ್ಲ ಬರ್ತಾವೆ. ಅಷ್ಟು ಫೇಮಸ್. ನೋಡ್ರಿ ಎಷ್ಟು ರಶ್ ಐತಿ ಪೂರ. ನೋಡ್ರಪ್ಪ ಬಸ್ ಬಾಜು ನೀರು ಸ್ಟೇಡಿಯಂ ಐತಿ. ಕ್ರಿಕೆಟ್ ಮ್ಯಾಚ್ ಹಾಂ ಇವಾಗ ನೋಡ್ರಿ ಇವನ ಓನರ್ ಡ್ಯೂಕಿಂದ. ಈಗ ಅದು 200 ಒಂದು ಬಿಟ್ಟು ಬಂದೀವಿ. ಇದು 250.
ಫೈನಲಿ ಫಿಟ್ ಆತ ನೋಡ್ರಿ ಹೆಂಗೆ ಕುಂತೈತಿ ಇವ್ರ ನೋಡ್ರಿ ಮಾಡಿದಾರೆ ಯಾರ ಬೇಕಂದ್ರೆ ಅಪ್ಪ ಗ್ಯಾರೇಜ್ ಕಡೆ ಬರ್ರಿ ಇವ್ರು ಫಿಟ್ ಮಾಡಿಕೊಡ್ತಾರೆ ಈ ಸೈಡ್ ನೋಡ್ರಿ ಹೆಂಗೆ ಕುಂತೈತಿ ಇವನ್ ಮಗದ ನೋಡ್ರಿ ಓಯ್ ಕರೆಕ್ಟ್ ಕುಂದೈತಿಲ್ಲ ಇಲ್ಲ ಸರ್ ಗಾಡಿ ಸೈಡ್ ಗಾಡಿ ಸೈಡ್ ಇತ್ತು ಅಂತ ನೋಡಪ್ಪ ಎಷ್ಟೇ ಮುಗೀತು ಟೀ ಟೈಮ್ ಬಂದು 1:57 ಅಂದರೆ 20 ಮಿನಿಟ್ಸ್ 1:30 ಆಗಿತ್ತು ಆಗಲೇ 27 ನಿಮಿಷ ಮಾಡಿದ್ರು ಅರ್ಧ ತಾಸು ಅಂದ್ರೆ ಇವ್ನು ಫುಲ್ ಖುಷಿ ಅಣ್ಣಂದು ಯಾಕಂದ್ರೆ ಗಾಡಿ ತೊಗೊಂಡಾಗಿಂದ ಹಾಕಿಸ್ಬೇಕು ಅಂದ್ಕೊಂಡೆ ಟೈಮ್ ಆಗಲಿಲ್ಲ ಬೆಂಗಳೂರಾಗ ಹೋಗಿ ಕೇಳಿ ಬಂದ್ವಿ ಮೋಟೋ ಟಾರ್ಕಿಂದ ಅಲ್ಲಿ 4,800 ಅಂತ ನಮ್ಮ ಹುಬ್ಳ್ಯಾಗ ಎಮ್ ಕೆದಾಗ 4,000 ರೌಂಡ್ ಮಾಡಿ ತೊಗೊಂಬಂದ್ವಿ ಇನ್ನು ಇಲ್ಲಿ ಎಷ್ಟು ಗೊತ್ತಿಲ್ಲ ಟೋಟಲ್ ಎಷ್ಟು ಬಿಟ್ಟು ಕೇಳ್ಕೊಡು ನೋಡ್ರಿ ಹೆಂಗೆ ಕುಂತೈತಿ ಈಗ ಒಂಥರ ಬಲ್ ಕಾಣತ್ತಿತ್ತಲ್ಲ ಗಾಡಿ ಕಾಣತ್ತಿತ್ತಿಲ್ರಿ ಇವತ್ತಿಗೆ ಇಷ್ಟ ಅನ್ಕೊಂತೀನಿ ಏನಿಲ್ಲ ಸೀದಾ ಮನೆಗೆ ಹೋಗೋದು ನನ್ನ ಗಾಡಿ ಫಸ್ಟ್ ಸರ್ವಿಸ್ ಆಗೈತಿ ನನ್ನ ಗಾಡಿ ಸರ್ವಿಸಿಂಗ್ ಮಾಡಿಲ್ಲ ಅದರೊಂದು ಸಣ್ಣ ಶಾರ್ಟ್ಸ್ ಮಾಡಾಕ್ತೀನಿ ನಂದು ಗಾಡಿದು ಎಷ್ಟಾಗೈತಿ ಅಂತಂದು ಫಸ್ಟ್ ಫ್ರೀ ಸರ್ವಿಸಿಂದ ಎಷ್ಟಾಗಿತ್ತು ಅಂತ ನಂದು ಇವತ್ತಿಂದ ಇಷ್ಟ ಮತ್ತು ಸಾಯಂಕಾಲ ಅದು ಹೋಗಿ ತೊಗೊಂಬರ್ತೀನಿ ಅದ್ರದ್ದೇನು ಬ್ಲಾಗ್ ಮಾಡೋಂಗಿಲ್ಲ ಅದರದ್ದು ಏನು ಹೇಳ್ತೀನಿ ಅಷ್ಟೇ ರೇಟ್ ಇಲ್ಲಿ ನೋಡ್ರಿ ಇದ್ರ ಹಳೆ ಸಾಮಾನು ಇಲ್ಲಿ ಇಟ್ಟುಬಿಡೋಣ ಇವತ್ತಿಗೆ ಇಷ್ಟ ಮಾತ್ರ ಮರ್ಯಾಕೆ ಹೋಗ್ಬಿಡ್ರಿ ನಿಮ್ಗೆ ಲೈಕ್ ಆದರೆ ವಿಡಿಯೋ ಲೈಕ್ ಮಾಡಿರಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿರಿ ನೀವು ಯಾರು ಕಳಿಸ್ಬೇಕಂತಂದರೆ ವಿಡಿಯೋ ಶೇರ್ ಮಾಡಿರಿ ಪ್ಲೀಸ್ ನಿಮ್ಗೆ ಲೈಕ್ ಆದರೆ ವಿಡಿಯೋ ಶೇರ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್